ಮಗಳ ಮದುವೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸಾಂಗವಾಗಿ ನೆರವೇರಿದ್ದು ಸರೋಜಳಿಗೆ ತನ್ನ ಹೆಗಲ ಮೇಲಿನ ಹೊರೆಯನ್ನು ಇಳಿಸಿದ ಅನುಭವವಾಗಿತ್ತು. ಆಕೆಯ ತಮ್ಮ ಅನಂತನೇ ಮದುವೆಯ ಸಮಸ್ತ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಮರ್ಥವಾಗಿ ನಡೆಸಿಕೊಟ್ಟಿದ್ದ. 28 ವಯಸ್ಸಿನ 6 ಅಡಿ ಎತ್ತರದ ಒಳ್ಳೆಯ ದೇಹದಾಢ್ಯ ಹೊಂದಿದ ವರ ಮಹೇಶ ನೋಡಲು ಲಕ್ಷಣವಾಗಿದ್ದ. ಅರ್ಥಶಾಸ್ತ್ರದಲ್ಲಿ MA ಮಾಡಿ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದ. ಅವನ ತಾಯಿ 2 ವರ್ಷಗಳ ಹಿಂದೆ ವಾಹನ ಅಪಘಾತದಲ್ಲಿ ತೀರಿಕೊಂಡಿದ್ದರು. ತಂದೆ ಮಗ ಇಬ್ಬರೇ ತಮ್ಮ ಸ್ವಂತ ಮನೆಯಲ್ಲಿ ವಾಸವಾಗಿದ್ದು, ತಂದೆ ನಾರಾಯಣಮೂರ್ತಿ ವರಮಾನ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರು. ತಾನಿದ್ದ ದುಸ್ಥಿತಿಯಲ್ಲಿ ಇಂತಹ ಒಳ್ಳೆಯ ಸಂಬಂಧ ತನ್ನ ಮಗಳಿಗೆ ದೊರಕಿ ಮದುವೆ ನಡೆಯುವುದು ಸರೋಜಳಿಗೆ ಕನಸಿನ ಮಾತಾಗಿತ್ತು. ತಂದೆ ನೀಚ ಸಂಸ್ಕಾರದವನಾದರೇನು, ಮಗಳು ಗೌರಿಯ ಅದೃಷ್ಟ ಚೆನ್ನಾಗಿತ್ತು. ಗಂಡನಿಂದ ತಾನು ಅನುಭವಿಸಿದ ಕಷ್ಟ, ನಷ್ಟ, ದುಃಖ, ನಿಕೃಷ್ಟ ಅವಸ್ಥೆ ಎಲ್ಲವೂ ತನ್ನೊಂದಿಗೆ ಸಮಾಧಿಯಾಗಲಿ ಎಂದುಕೊಂಡಳು ಸರೋಜಾ. ಗೌರಿ ತನ್ನ ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದಿರಬೇಕೆಂದು ಅವಳ ಹೃದಯ ಹರಸಿತು. ಹಳೆಯ ನೆನಪುಗಳೆಲ್ಲ ಒಮ್ಮೆಲೆ ನುಗ್ಗಿ ಬಂದು ಅವಳ ಮನಸ್ಸು ಕ್ಷಣಕಾಲ ತಲ್ಲಣಿಸಿತು. ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿತು. ಅಂದೇ ಗೌರಿಯ ಶೋಭನದ ರಾತ್ರಿ ಸರ್ವಾಲಂಕಾರ ಭೂಷಿತೆಯಾದ ಗೌರಿಯ ಸುಂದರ ರೂಪವನ್ನು ನೋಡಿ ತಾಯಿಯ ಮನಸ್ಸು ಹೆಮ್ಮೆಯಿಂದ ಬೀಗಿತ್ತು. ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ವಧೂವರರ ಮೊದಲ ರಾತ್ರಿಗೆ ಏರ್ಪಾಟು ಮಾಡಲಾಗಿತ್ತು. ಗೌರಿ ತಾಯಿಗೆ ನಮಸ್ಕರಿಸಲು ಬಂದಾಗ ಸರೋಜಾ ಮಗಳ ತಲೆ ನೆವರಿಸಿ ಮನಃಪೂರ್ವಕವಾಗಿ ಆಶೀರ್ವದಿಸಿದಳು. ಮಹೇಶ ಮಂಚದ ಮೇಲೆ ಕುಳಿತು ವಸ್ತ್ರಾಭರಣಗಳಿಂದ ಶೋಭಿಸುತ್ತಿದ್ದ ಗೌರಿಯ ಕಡೆಗೊಮ್ಮೆ ನೋಡಿದ. ಅವಳು ಭಯಮಿಶ್ರಿತ ನಾಚಿಕೆಯಿಂದ ಅವನನ್ನು ನೋಡಿ ನಸುನಕ್ಕು ತಲೆ ತಗ್ಗಿಸಿದಳು. ಮೌನವಾಗಿದ್ದ ಮಹೇಶ ಮುಖ ನಿರ್ಭಾವವಾಗಿತ್ತು. ಹೆಂಡತಿಯನ್ನು ಆಸೆ ಪ್ರೀತಿಯಿಂದ ಹತ್ತಿರ ಬಾರೆಂದು ಕರೆಯಲಿಲ್ಲ. ತನ್ನನ್ನು ಬಹಳವಾಗಿ ಮೆಚ್ಚಿ ಮದುವೆಯಾದ ಇವರು ಈಗೇಕೆ ಹೀಗಿದ್ದಾರೆ, ಏನಾಯಿತು ಇವರಿಗೆ ಎಂದು ಮನದಲ್ಲೇ ಚಿಂತಿಸಿದಳು ಗೌರಿ. ಮೆಲ್ಲನೆ ನಡೆದು ಬಂದು ಗಂಡನಿಗೆ ಸಮೀಪವಾಗಿ ಕುಳಿತಳು. ಇದೇನು ನಿಮ್ಮ ಮೌನವ್ರತ? ನಾನೇನು ತಪ್ಪು ಮಾಡಿದ್ದೀನಿ? ನಮ್ಮ ಮನೆಯವರು ಯಾರಾದರೂ ನಿಮ್ಮ ಬಳಿ ಅನುಚಿತವಾಗಿ ನಡೆದುಕೊಂಡರಾ? ದಯವಿಟ್ಟು ಮಾತನಾಡಿ. ಆಗ ಬಾಯ್ಬಿಟ್ಟ. ಏನಿಲ್ಲ, ನನಗೆ ಸುಸ್ತಾಗಿದೆ, ನೀನು ಮಲಗಿಕೊ ಎಂದ ಬೇಸರದ ಧ್ವನಿಯಲ್ಲಿ. ಗೌರಿಗೆ ಸಮಾಧಾನವಾಗಲಿಲ್ಲ. ಇವರ ಮನಸ್ಸಿನಲ್ಲೇನೋ ಇದೆ, ಆದರೆ ಹೇಳಿಲ್ಲ ಎಂದುಕೊಂಡಳು. ಗಂಡನ ಮುಖವನ್ನೇ ನೋಡುತ್ತಾ ಹೇಳಿದಳು, ನೋಡಿ, ನಿಮಗೆ ನನ್ನ ಅಥವಾ ನನ್ನ ಮನೆಯವರ ವಿಷಯದಲ್ಲಿ ಏನಾದರೂ ಬೇಜಾರಾಗಿದ್ದರೆ ನೇರವಾಗಿ ಹೇಳಿ. ಈ ರೀತಿ ಸುಮ್ಮನೆ ಮೌನವಾಗಿದ್ದರೆ ನನಗೆ ಭಯವಾಗುತ್ತೆ. ಇಷ್ಟು ಹೇಳುವಷ್ಟರಲ್ಲಿ ಅವಳಿಗೆ ಅಳು ಬಂದು ಬಿಟ್ಟಿತು. ಮಹೇಶ ಅವಳೆಡೆಗೆ ಶಾಂತವಾದ ದೃಷ್ಟಿ ಬೀರಿದ. ಅವಳ ನಿಷ್ಕಳಂಕ ಮಗುವಿನಂತಹ ಮುಖ ನೋಡಿ ಅವನ ಹೃದಯ ಚಲಿಸಿತು. ಆದರೂ ಬುದ್ಧಿ ಅವನನ್ನು ಕಟ್ಟಿಹಾಕಿತು. ಅವಳನ್ನು ಪಕ್ಕಕ್ಕೆ ಸರಿಸಿ ಸುಮ್ಮನೆ ಹಾಸಿಗೆಯಲ್ಲಿ ಅಂಗಾತ ಬಿದ್ದುಕೊಂಡು ಕಣ್ಮುಚ್ಚಿಕೊಂಡ. ತಲೆ ತುಂಬ ಏನೇನೋ ಯೋಚನೆಗಳು. ಇನ್ನು ಈ ವಿಷಯದಲ್ಲಿ ಮೌನ ಸಾಧಿಸುವುದು ತರವಲ್ಲ. ಸದಾಶಿವಯ್ಯನವರು ಹೇಳಿದ ಮಾತು ನಿಜವೋ ಸುಳ್ಳೋ ಯಾವುದಾದರೊಂದು ಖಚಿತವಾಗಬೇಕು. ಒಮ್ಮೆ ಕೆಮ್ಮಿ ಗಂಟಲು ಸರಿಪಡಿಸಿಕೊಂಡು ಮಾತಾಡಿದ ಮಹೇಶ, ಗೌರಿ, ನಿನ್ನ ತಂದೆಯ ಸಾವು ಆತ್ಮಹತ್ಯೆಯೋ ಕೊಲೆಯೋ? ಕತ್ತಿಯ ಹರಿತದಂತಿದ್ದ ಆ ಮಾತು ಕೇಳಿ ಗೌರಿ ಬೆಚ್ಚಿಬಿದ್ದಳು. ಯಾರೋ ತಮಗಾಗದವರು ಈತನ ಬಳಿ ತನ್ನ ತಂದೆಯ ಸಾವಿನ ಬಗ್ಗೆ ಹೇಳಿರಬೇಕು. ಅಯ್ಯೋ ದೇವರೇ, ಮೊದಲೇ ಅಮ್ಮ ತನ್ನ ಬಾಳಿನ ಬಗ್ಗೆ ಬಹಳ ಆತಂಕಪಟ್ಟಿದ್ದಾಳೆ. ಈಗ ತಾನು ಎದುರಿಸುತ್ತಿರುವ ಸಮಸ್ಯೆ ಎಂಥ ಕ್ಲಿಷ್ಟವಾದದ್ದು ಎಂದು ಅವಳಿಗೆ ಗೊತ್ತೇ? ಭಗವಂತ, ಇದೆಂತಹ ಪರೀಕ್ಷೆಯಪ್ಪ ಎಂದು ಶೋಕಿಸಿದಳು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೇಳಿದಳು ಗೌರಿ, ನನ್ನ ತಂದೆಯ ಸಾವು ಕುರಿತು ಈಗೇಕೆ ಮಾತು? ನಿಮಗೇಕೆ ಸಂಶಯ ಬಂತು? ನಿನ್ನ ತಾಯಿಯೇ ಅವರನ್ನು ಕೊಂದರಂತೆ, ಸಾಧಾರಣವಾಗಿ ಹೇಳುವಂತೆ ಹೇಳಿದ. ಗೌರಿಯ ಜಂಘಾಬಲ ಹುಡುಗಿತು. ಸಾವರಿಸಿಕೊಂಡು ಕೇಳಿದಳು, ಯಾರು ಹೇಳಿದರು ಹೀಗೆ? ಚಿಕ್ಕಮಗಳೂರಿನಿಂದ ನನ್ನ ಸ್ನೇಹಿತರು ಸದಾಶಿವಯ್ಯ ನಮ್ಮ ಮದುವೆ ರಿಸೆಪ್ಷನ್ಗೆ ಬಂದಿದ್ರು. ಅವರೇ ಹೀಗೆ ಹೇಳಿದ್ದು. ನೀವು ಆಗ ಅಲ್ಲಿ ಇದ್ದೀರಂತೆ. ಇನ್ನೂ ಅದೇ ಊರಲ್ಲಿದ್ದರೆ ಅವಮಾನ ಅಂತ ಆ ಊರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದರಂತೆ.
ನನ್ನ ಸ್ನೇಹಿತರು ಏನಂತ ಹೇಳಿದರು ಗೊತ್ತಾ? ಏನಯ್ಯ, ಹೋಗಿ ಹೋಗಿ ಒಬ್ಬ ಕೊಲೆ ಪಾತಕಿಯ ಮಗಳನ್ನು ಕಟ್ಟಿಕೊಂಡೆಯಲ್ಲ, ನಿನಗೆ ಬೇರೆ ಯಾರೂ ಸಿಗಲಿಲ್ವಾ? ನಿನ್ನ ಹಣೆ ಬರಹ ಅಂತ. ನನಗೆಂತಹ ಶಾಕ್ ಆಯಿತು ಗೊತ್ತಾ? ಗೌರಿ ಮಂಕಾಗಿ ಕುಳಿತಿದ್ದಳು. ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುವುದೆಂದೇ ತಿಳಿಯಲಿಲ್ಲ ಅವಳಿಗೆ. ಇತ್ತ ಸರೋಜಳ ಮನಸ್ಸು ಶೂನ್ಯವಾಗಿತ್ತು. ತನ್ನೊಬ್ಬಳಿಂದಲೇ ಗೌರಿಯ ವಿವಾಹ ಮಾಡಲು ಸಾಧ್ಯವಿತ್ತೆ? ಅನಂತು ತನ್ನ ಸಂಪೂರ್ಣ ಬೆಂಬಲ ನೀಡದಿದ್ದಲ್ಲಿ ಎಷ್ಟು ದೊಡ್ಡ ಕಾರ್ಯ ನಡೆಯುತ್ತಿತ್ತೆ? ತನ್ನ ಬದುಕಿನಲ್ಲಿ ಸಂಭವಿಸಿದ ಕಹಿ ಘಟನೆಗಳ ನೆನಪುಗಳು ಅವಳನ್ನು ಈಗಲೂ ಬಾಧಿಸುತ್ತವೆ. ತಂದೆ ತಾಯಿಗಳನ್ನು ಸಣ್ಣ ವಯಸ್ಸಿನಲ್ಲಿ ಕಳೆದುಕೊಂಡು ಅನಾಥರಾದ ತಾನು ಹಾಗೂ ಅನಂತು ಬೇರೆ ದಾರಿ ಇಲ್ಲದೆ ತುಮಕೂರಿನಲ್ಲಿದ್ದ ಸೋದರರ ಮಾವನ ಮನೆಯಲ್ಲಿರಬೇಕಾದ ಪರಿಸ್ಥಿತಿ. ಅಲ್ಲಿ ತಮ್ಮಿಬ್ಬರ ಬದುಕು ಕತ್ತೆ ನಾಯಿಗಿಂತ ಹೀನಾಯವಾಗಿತ್ತು. 15 ವಯಸ್ಸಿನ ತಾನು ಹಾಗೂ 12 ವಯಸ್ಸಿನ ಅನಂತುವಿನಿಂದ ಅದೆಷ್ಟು ಚಾಕರಿ ಮಾಡಿಸಿಕೊಂಡಿದ್ದರು. ಮಾವನ 3 ಮಕ್ಕಳು ಸಹ ತಮ್ಮ ಮೇಲೆ ಅಧಿಕಾರ ಮಾಡುತ್ತಿದ್ದರು. ಇದ್ದುದರಲ್ಲಿ ಅತ್ತೆ ಸ್ವಲ್ಪ ದಯಾಮಯಿಯಾಗಿದ್ದರು. ಒಂದಿಷ್ಟು ಕೂಳಿಗಾಗಿ ಏನೆಲ್ಲ ಪಾಡು ಪಡಬೇಕಾಯಿತು. ಹಾಗೂ ಹೀಗೂ SSLC ಪಾಸ್ ಮಾಡಿದೆ. ಆ ಸಣ್ಣ ವಯಸ್ಸಿನವಳಿಗೆ, ಅದೂ ಬರೀ SSLCಗೆ ಎಲ್ಲಿ ಕೆಲಸ ಸಿಗಬೇಕು? ಅತ್ತೆಗೆ ಯಾವಾಗಲೂ ಏನಾದರೂ ಕಾಯಿಲೆ. ಅವರಿಗೂ ಉಪಚರಿಸುತ್ತಾ ಮನೆಯವರೆಲ್ಲರ ಪರಿಚಾರಿಕೆ ಮಾಡುತ್ತಾ ಹಾಗೆ 2-3 ವರ್ಷಗಳು ಕಳೆದವು. 50 ವಯಸ್ಸಿನ ತೋಳದಂತಹ ಮಾವ ಸೊಂಪಾಗಿ ಬೆಳೆದಿದ್ದ. ತನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರುತ್ತಿದ್ದುದು ಬಹಳ ಹಿಂಸೆಯಾಗಿತ್ತು. ಅವಕಾಶ ಸಿಕ್ಕಿದಾಗಲೆಲ್ಲ ತನ್ನನ್ನು ಮುಟ್ಟಲು ತಡವಲು ತವಕಿಸುತ್ತಿದ್ದ. ಆಗೆಲ್ಲ ಆತನನ್ನು ಒಂದು ಕೆಟ್ಟ ಹುಳವನ್ನು ನೋಡುವಂತೆ ನೋಡುತ್ತಿದ್ದೆ. ತನ್ನನ್ನು ಆತನಿಂದ ಕಾಪಾಡಿಕೊಳ್ಳುವುದೇ ಬಹಳ ಕಷ್ಟಕರವಾಗಿತ್ತು. ಆ ಕೆಟ್ಟ ವಾತಾವರಣದಿಂದ ಹೇಗೆ ಬಿಡುಗಡೆ ಹೊಂದುವುದೆಂದು ಹಗಲಿರುಳು ಚಿಂತಿಸುತ್ತಿದ್ದೆ. ಪುಣ್ಯವಶಾತ್ ಅತ್ತೆಯ ಕಡೆಯ ಯಾರೋ ಬಂಧು ಒಬ್ಬರು ಅವರ ಮನೆಗೆ ಬಂದಾಗ ತನ್ನನ್ನು ನೋಡಿ ಮದುವೆ ಪ್ರಸ್ತಾಪ ಮಾಡಿದರು. ಆಗ ತನಗೆ 19 ವಯಸ್ಸು. ಅತ್ತೆ ಕೂಡ ತನ್ನ ಮದುವೆ ವಿಷಯದಲ್ಲಿ ಆಸಕ್ತಿ ವಹಿಸಿದರು. ವರನ ಹೆಸರು ಮಾಧವರಾವ್. ಆತ ಚಿಕ್ಕಮಗಳೂರಿನಲ್ಲಿ ಹೋಟೆಲ್ ನಡೆಸುತ್ತಿದ್ದ. 30 ವಯಸ್ಸಿನ ಆತನೊಂದಿಗೆ ತನ್ನ ವಿವಾಹ ನಡೆದು ಹೋಯಿತು. ಮಾವನ ಮನೆಯಿಂದ ಬಿಡುಗಡೆ ಹೊಂದಿದರೆ ಸಾಕಾಗಿತ್ತು ನನಗೆ. ಮದುವೆ ಮುಗಿದು ಆ ಮನೆಯಿಂದ ಹೊರಟು ನಿಂತಾಗ ಮಾವ ಬೀರಿದ ನೋಟ ಈಗಲೂ ಚೆನ್ನಾಗಿ ನೆನಪಿದೆ. ಅಂತೂ ನನ್ನಿಂದ ತಪ್ಪಿಸಿಕೊಂಡೆಯಾ ಇರಲಿ ಅನ್ನುವ ಹಾಗಿತ್ತು. ಮಾಧವರಾವ್ ಮದುವೆಯಾದ ಹೊಸದರಲ್ಲಿ ತನ್ನನ್ನು ಪ್ರೀತಿ ಮುಚ್ಚಟೆಯಿಂದ ನೋಡಿಕೊಂಡ. ಅನಂತು ಸಹ ತಮ್ಮೊಂದಿಗೆ ಇರಲು ಒಪ್ಪಿಕೊಂಡಿದ್ದ. ಅನಂತುವನ್ನು ಚೆನ್ನಾಗಿ ಓದಿಸಬೇಕೆಂದು ತೀರ್ಮಾನಿಸಿದೆ. ಮದುವೆಯಾದ 2 ವರ್ಷಕ್ಕೆ ತನಗೆ ಗೌರಿ ಹುಟ್ಟಿದಳು. ಸಂಸಾರ ಯಾವುದೇ ತಾಪತ್ರಯಗಳಿಲ್ಲದೆ ಸಾಗುತ್ತಿತ್ತು. ಮುದ್ದು ಗೌರಿ ತಮ್ಮೆಲ್ಲರ ಕಣ್ಮಣಿಯಾಗಿದ್ದಳು. ಅನಂತು BCom ಮುಗಿಸಿದ. ಅನಂತರ ಅವನಿಗೆ ಬೆಂಗಳೂರಿನಲ್ಲಿ ದೂರ ಸಂಪರ್ಕ ಇಲಾಖೆಯಲ್ಲಿ ಉದ್ಯೋಗ ಸಿಕ್ಕಿತು. ಎಲ್ಲ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ತಿದೆ ಅಂತ ತಿಳಿದಾಗ ಎಲ್ಲಿಯೋ ಒಡಕು ಗೋಚರಿಸಿತು. ಗಂಡನಿಗೆ ಹೆಣ್ಣುಗಳ ಖಯಾಲಿ ಇದೆ ಎನ್ನುವುದು ತನಗೆ ಬಹಳ ತಡವಾಗಿ ತಿಳಿಯಿತು. ಗೌರಿ ಹೈಸ್ಕೂಲ್ ಸೇರಿದಾಗ ಅನಂತುವಿಗೆ ಮದುವೆಯಾಯಿತು. ಬೆಂಗಳೂರಿನಿಂದ ಆಗಾಗ್ಗೆ ಚಿಕ್ಕಮಗಳೂರಿಗೆ ತಮ್ಮನ್ನು ನೋಡಲು ಬರುತ್ತಿದ್ದ. ಅವನಿಗೆ ತನ್ನ ಭಾವನ ಪ್ರವೃತ್ತಿಯಿಂದ ಜಿಗುಪ್ಸೆಯಾಯಿತು. ಈ ನಡುವೆ ಹೋಟೆಲ್ ಬಿಸ್ನೆಸ್ ಕುಸಿಯಲು ಶುರುವಾಯಿತು. ಗಂಡ ದಿನರಾತ್ರಿ ಕುಡಿದುಕೊಂಡು ತೂರಾಡುತ್ತಾ ಮನೆಗೆ ಬರುತ್ತಿದ್ದ. ಒಳ್ಳೆಯ ಮಾತಿನಲ್ಲಿ ಅವನಿಗೆ ಜವಾಬ್ದಾರಿಯಾಗಿ ನಡೆದುಕೊಳ್ಳುವಂತೆ ಬುದ್ಧಿ ಹೇಳಿದ್ದೆ. ಏನೂ ಪ್ರಯೋಜನವಾಗಿರಲಿಲ್ಲ. ಗುಣವತಿಯಾದ ಸುಂದರ ಹೆಂಡತಿ ಇರುವಾಗಲೂ ಗಂಡಸಿಗೇಕೆ ಪರಸ್ತ್ರೀ ಚಪಲ ಎಂದು ಯೋಚಿಸುತ್ತಾ ಹಣ್ಣಾದೆ. ಗೌರಿಗೂ ತಂದೆಯ ದುರಾಚಾರದ ಬಗ್ಗೆ ತಿಳಿದಿತ್ತು. ಅವನನ್ನು ಕಂಡರೆ ಅಸಹ್ಯವಾಗುತ್ತಿತ್ತು ಅವಳಿಗೆ. ತಂದೆ ಹೀಗಿದ್ದಲ್ಲಿ ಮಗಳ ಮೇಲೆ ಎಂತಹ ಪ್ರಭಾವ ಉಂಟಾಗುವುದೋ ಎಂದು ಹೆದರುತ್ತಿದ್ದೆ. ಅನಂತು ಸಹ ಊರಿಗೆ ಬಂದಾಗಲೆಲ್ಲ ತನಗೆ ತೋಚಿದಂತೆ ಭಾವನಿಗೆ ನಯವಾಗಿಯೇ ಬುದ್ಧಿ ಹೇಳಿದ್ದ. ಗಂಡ ಅವನ ಮೇಲೆ ಯದ್ವಾತದ್ವಾ ರೇಗಾಡುತ್ತಿದ್ದ. ಕಡೆಗೂ ಅವನ ಕುಡಿತದ ಚಟ, ಪರಸ್ತ್ರೀ ಸಂಗ ಅವನನ್ನು ಸಂಪೂರ್ಣ ನಾಶ ಮಾಡಿತು. ಬಹಳ ಹೀನಾಯವಾಗಿ ಸತ್ತು ಹೋದ. ಅವನಿಂದ ತಾನು ಏನೆಲ್ಲ ಕಷ್ಟ ನಷ್ಟ ಅನುಭವಿಸಬೇಕಾಯಿತು. ತನ್ನ ಬದುಕು ಚಿಂದಿಯಾಯಿತು. ಬದುಕಿಯೂ ಸತ್ತ ಶವದಂತಿದ್ದೆ.
ಕೊಲೆಗಾರ್ತಿ ಎಂಬ ಪಟ್ಟ ಹೊಂದಿದೆ. ನರಕ, ಘೋರ, ಕೆಟ್ಟವರು ಕೆಲವೇ ಮಂದಿ ಇದ್ದರೂ ಅವರ ಮೂಲಕವಾಗಿ ಉಂಟಾಗುವ ಹಾನಿ ಮಾತ್ರ ಬಹಳಷ್ಟು. ಮಹೇಶನ ಪಾದಗಳನ್ನು ಮೃದುವಾಗಿ ಸ್ಪರ್ಶಿಸುತ್ತಾ ಹೇಳಿದಳು ಗೌರಿ. ನೋಡಿ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಎಂದು ನನಗೆ ಗೊತ್ತು. ನಿಮ್ಮ ಯೋಚನೆ ಯಾವ ದಾರಿ ಹಿಡಿದಿದೆಯೋ ನನಗೆ ಗೊತ್ತಾಗಿಲ್ಲ. ನನ್ನನ್ನು ನೀವು ತಿರಸ್ಕಾರ ಮಾಡ್ತಿರೋ ಇಲ್ಲವೇ ಸ್ವೀಕರಿಸುವಿರೋ ಅದು ಬೇರೆ ಪ್ರಶ್ನೆ. ಮಹೇಶ ಮೌನವಾಗಿಯೇ ಇದ್ದ. ನನ್ನ ತಾಯಿ ತಾನು ಪಾಪಿ, ಅಪರಾಧಿ ಎಂದೆಲ್ಲ ಕೊರಗಿ ಕೊರಗಿ ಸವೆದು ಹೋಗ್ತಿದ್ದಾಳೆ. ತನ್ನ ಬಗ್ಗೆ ತನಗೇ ದ್ವೇಷ, ಕೀಳರಿಮೆ ಬೆಳೆಸಿಕೊಂಡಿದ್ದಾಳೆ. ಅವಳ ಇಂದಿನ ಸ್ಥಿತಿಗೆ ಪರಮನೀಚನಾದ ನನ್ನ ತಂದೆಯೇ ಕಾರಣ. ವಿವರವಾಗಿ ಎಲ್ಲ ಹೇಳ್ತೀನಿ. ಕೇಳಿದ ಅನಂತರ ನೀವೇ ಹೇಳಬೇಕು ನನ್ನ ತಾಯಿ ತಪ್ಪಿತಸ್ಥಳೋ ಅಲ್ಲವೋ ಎಂದು. ನೀವು ತಿಳುವಳಿಕೆಯುಳ್ಳವರು, ಅರ್ಥ ಮಾಡಿಕೊಳ್ಳುವಿರಿ ಎಂಬ ನಂಬಿಕೆಯಿಂದ ಹೇಳಿದ್ದೀನಿ. 7-8 ವರ್ಷಗಳ ಹಿಂದೆ ಆ ದಿನ ರಾತ್ರಿ 10 ಗಂಟೆಯಾದರೂ ನನ್ನ ತಂದೆ ಮನೆಗೆ ಬಂದಿರಲಿಲ್ಲ. ನನ್ನ ತಾಯಿ ಆತನಿಗಾಗಿ ಎದುರು ನೋಡುವ ಪರಿಪಾಠವನ್ನೇ ಇಟ್ಟುಕೊಂಡಿರಲಿಲ್ಲ. ಅವಳಿಗೆ ಗೊತ್ತಿತ್ತು, ಆ ಹೊತ್ತಿನಲ್ಲಿ ತನ್ನ ಗಂಡ ಕಂಠಪೂರ್ತಿ ಕುಡಿದು ವೇಶ್ಯೆಯಾದ ಪದ್ಮವ್ವನ ಮಗ್ಗುಲಿನಲ್ಲಿ ಬಿದ್ದುಕೊಂಡಿರುತ್ತಾನೆಂದು. ನಿದ್ರೆ ಬಾರದೆ ಹಜಾರದಲ್ಲೇ ಸುಮ್ಮನೆ ಮಲಗಿದ್ದಳು. ಹಜಾರದ ಇನ್ನೊಂದಂಚಿನಲ್ಲಿ ಚಾಪೆಯ ಮೇಲೆ ಕುಳಿತು ನಾನು SSLC ಪರೀಕ್ಷೆಗೆ ತಯಾರಾಗುತ್ತಿದ್ದೆ. ಆಗ ಪುಷ್ಯಮಾಸ ಸೋದರ ಮಾವ ಅನಂತು ನಮ್ಮೂರಿಗೆ ಬಂದಿದ್ದು ಹಿಂದಿನ ಕೋಣೆಯಲ್ಲಿ ಮಲಗಿದ್ದರು. ಸುಮಾರು 11 ಗಂಟೆಗೆ ಬಾಗಿಲು ತಟ್ಟಿದ ಸದ್ದಿಗೆ ಅಮ್ಮ ಎದ್ದು ಬಾಗಿಲು ತೆರೆದಳು. ಮಿತಿಮೀರಿ ಕುಡಿದಿದ್ದ ಅಪ್ಪ ತೂರಾಡುತ್ತಾ ಒಳಗೆ ಬಂದ. ಬಾಯಲ್ಲಿ ಏನೇನೋ ಬಡಬಡಿಸುತ್ತಿದ್ದ. ಅಮ್ಮನಿಗೆ ರೇಗಿ ಹೋಯಿತು. ರಾತ್ರಿ ತಡವಾಗಿ ಬರೋದಲ್ಲದೆ ಬಾಯಲ್ಲಿ ಮಾತು ಬೇರೆ. ಸುಮ್ಮನೆ ಬಿತ್ಕೊಳ್ಳಿ ಅಂತ ಗದರಿದಳು. ಏನೇ, ನಾನು ಗಂಡಸು ಕಣೆ, ಎಷ್ಟು ಹೊತ್ತಿಗಾದರೂ ಬರ್ತೀನಿ, ಏನಾರ ಮಾಡ್ಕೋತೀನಿ, ನೀನು ಯಾವಳೆ ಕೇಳೋಕೆ ತೊದಲುತ್ತಾ ಹೇಳಿದ ಅಪ್ಪ. ಅಮ್ಮನೂ ಸುಮ್ಮನಿರಲಿಲ್ಲ. ಅವಳಿಗೂ ಸಹನೆ ಹೋಗಿತ್ತು. ಹೋ, ಮಹಾ ದೊಡ್ಡ ಗಂಡು, ಸೂಳೆ ಜೊತೆ ಚಕ್ಕಂದಾಡೋರಿಗೆ ಮನೆ, ಹೆಂಡತಿ, ಮಕ್ಕಳು ಅಂತ ಒಂದಿಷ್ಟಾದರೂ ಜ್ಞಾನ ಇದೆಯಾ? ಸಿಟ್ಟಿನಿಂದ ರಚಿದಳು ಅಮ್ಮ. ಲೇ ಕತ್ತೆ, ನನ್ನನ್ನು ಏನಂತ ತಿಳಿದೆ? ನಿನ್ನನ್ನು ಹುಟ್ಟಿಲ್ಲ ಅನಿಸಿಬಿಡ್ತೀನಿ, ಹುಷಾರ್ ಎಂದು ಹೇಳುತ್ತಾ ಅಮ್ಮನನ್ನು ಹೊಡೆಯಲು ಮುನ್ನುಗ್ಗಿದ. ಅಮ್ಮ ಸರಕ್ಕನೆ ಪಕ್ಕಕ್ಕೆ ಸರಿದು ಅವನ ಏಟಿನಿಂದ ತಪ್ಪಿಸಿಕೊಂಡಳು. ನಾನು ಭಯದಿಂದ ಕಂಪಿಸುತ್ತಿದ್ದೆ. ಸುಮ್ಮನೆ ಅವರನ್ನು ಮಿಕ ಮಿಕ ನೋಡುತ್ತಿದ್ದೆ. ತಂದೆ ಎನಿಸಿಕೊಂಡವನ ಕೆಟ್ಟ ವ್ಯವಹಾರಗಳು ನನಗೆ ತಿಳಿದಿತ್ತು. ಆಗ ಅಪ್ಪ ನನ್ನನ್ನು ನೋಡತೊಡಗಿದ. ಅದೊಂದು ರೀತಿಯ ದೃಷ್ಟಿ. ಕುಡಿದ ಅಮಲಿನಲ್ಲಿ ಹೆಂಡತಿ ಯಾರು, ಮಗಳು ಯಾರು ಎಂಬ ವಿವೇಕ ಅವನಿಗಿರಲಿಲ್ಲ. ನನ್ನ ಹತ್ತಿರ ಬರತೊಡಗಿದ. ಭಯದಿಂದ ನಾನು ಎದ್ದು ನಿಂತೆ. ಹತ್ತಿರ ಬಂದವನೇ ನನ್ನ ಬಲಗೈ ಹಿಡಿದು, ಬಾರೆ, ನಾನೆಂತ ಗಂಡು ಅಂತ ತೋರಿಸ್ತೀನಿ ಎಂದು ತೊದಲಿದ. ನನಗೆ ವಿಪರೀತ ಗಾಬರಿಯಾಗಿ ನನ್ನ ಕೈಯನ್ನು ಅವನ ಕೈನಿಂದ ಬಿಡಿಸಿಕೊಳ್ಳುತ್ತಾ ತಾಯಿಯ ಕಡೆ ಭೀತಿಯಿಂದ ನೋಡಿ ಅಮ್ಮ ಅಮ್ಮ ಎಂದು ಚೀರತೊಡಗಿದೆ. ಅಮ್ಮನಿಗೆ ಮೈಯೆಲ್ಲ ಉರಿದು ಹೋಯಿತು. ಇದೇನಿದು ನಿಮ್ಮ ಅಕ್ರಮ? ನಿಮ್ಗೇನು ಕಣ್ಣು ಕುರುಡೆ? ಅವು ನಿಮ್ಮ ಮಗು ಅನ್ನೋ ಜ್ಞಾನವಾದರೂ ಇದೆಯಾ ನಿಮಗೆ? ಬಿಡಿ ಅವಳ ಕೈನ, ನಿಮ್ಮ ಪೌರುಷಕ್ಕೊಂದಿಷ್ಟು ಎಂದು ಗರ್ಜಿಸಿದ ಅಮ್ಮ ಅಪ್ಪನ ಮೇಲೆ ಹಾರಿ ಅವನ ಕುತ್ತಿಗೆಯನ್ನು ತನ್ನ 2 ಕೈಗಳಿಂದ ಬಲವಾಗಿ ಹಿಸುಕತೊಡಗಿದಳು. ಈ ಗಲಾಟೆಗೆ ಹಿಂದಿನ ಕೋಣೆಯಲ್ಲಿದ್ದ ಅನಂತು ಮಾವನಿಗೆ ಎಚ್ಚರವಾಗಿ ಎದ್ದು ಹಾಜರದೊಳಗೆ ಬಂದರು. ಎದುರಿಗೆ ಕಂಡ ಭಯಂಕರ ದೃಶ್ಯ ಕಂಡು ನಡುಗಿ ಹೋದರು. ಬೆದರಿದ ಹರಿಣಿಯಂತೆ ನಿಂತಿದ್ದ ನನ್ನ ಬಳಿ ಮಾವ ಬಂದಾಗ ಅವರ ಎದೆಯಲ್ಲಿ ತಲೆಯಿಟ್ಟು ಅಳುತ್ತಲೇ ಸ್ವಲ್ಪ ಸ್ವಲ್ಪವಾಗಿ ನಡೆದ ವಿಷಯ ತಿಳಿಸಿದೆ. ಅವರಿಗೂ ರೋಷ ಉಕ್ಕಿತು. ಕೋಪದಿಂದ ಹಲ್ಲು ಕಡಿಯುತ್ತಾ ಅಪ್ಪನಿಗೆ ಯದ್ವಾತದ್ವಾ ಹೊಡೆದು ಜಾಡಿಸಿ ಒದ್ದರು. ಅಪ್ಪನಿಗೆ ಅದ್ಯಾವುಗಳು ಪ್ರಾಣ ಹೋಗಿತ್ತು. ಕೆಟ್ಟ ಗಳಿಗೆಯಲ್ಲಿ ದೊಡ್ಡ ದುರಂತ ನಡೆದು ಹೋಯಿತು. ಕಾಲ ಮಿಂಚಿತ್ತು. ಮನದ ಕಣ್ಮುಂದೆ ಹಳೆಯ ಘಟನೆಗಳೆಲ್ಲ ಸುಳಿದು ಗೌರಿಗೆ ಗಂಟಲಿನಲ್ಲಿ ದುಃಖ ಒತ್ತರಿಸಿಕೊಂಡು ಬಂದು ಮುಂದೆ ಮಾತನಾಡಲಾಗಲಿಲ್ಲ. 1-2 ನಿಮಿಷಗಳ ಗಳಗಳನೆ ಹತ್ತಳು. ಮಹೇಶ ಮೃದುವಾಗಿ ತನ್ನ ಕೈಯನ್ನು ಗೌರಿಯ ತೊಡೆಯ ಮೇಲಿಟ್ಟ. ಗೌರಿ ಮನದಲ್ಲೇ ಹರ್ಷಿಸಿದಳು. ಮಹೇಶನ ಬಗ್ಗೆ ಆತ ಸ್ವಭಾವತಃ ಒಳ್ಳೆಯವನೆಂದು ಅವಳ ಅಂತರಂಗ ನುಡಿದಿತ್ತು. ಗೌರಿ ಸಾವರಿಸಿಕೊಂಡು ಮುಂದೆ ಹೇಳತೊಡಗಿದಳು. ಅಮ್ಮ ಏನು ಮಾಡಬೇಕೆಂದು ತಿಳಿಯದೆ ಕೈ ಹಿಸುಕಿಕೊಳ್ಳುತ್ತಾ ಚಡಪಡಿಸುತ್ತಿದ್ದಳು. ತಕ್ಷಣ ಅನಂತು ಮಾಮ
ಜಾಗೃತರಾದರೂ ಅಪ್ಪನ ಸಾವು ಕೊಲೆಯಿಂದ ಆದದ್ದು ಎಂದು ಇತರರಿಗೆ ಗೊತ್ತಾಗದೇ ಇರಲು ಉಪಾಯ ಮಾಡತೊಡಗಿದರು. ಹಿತ್ತಲಿನಿಂದ ಹಗ್ಗವನ್ನು ತಂದು ಅಪ್ಪನ ಶವದ ಕುತ್ತಿಗೆ ಸುತ್ತ ಬಿಗಿದರು. ಅಮ್ಮನ ಸಹಾಯದಿಂದ ಶವವನ್ನು ಮನೆಯ ಹಿಂದುಗಡೆ ಇದ್ದ ಸ್ಟೋರ್ ರೂಮ್ಗೆ ಸಾಗಿಸಿ ಚಾವಣಿಯ ತೊಲೆಯಿಂದ ಹಗ್ಗದ ಮತ್ತೊಂದು ತುದಿಯನ್ನು ಸುತ್ತಿ ಬಿಗಿದು ಶವವನ್ನು ನೇತಾಡಿಸಿದರು. ನೋಡಿದವರಿಗೆ ಅಪ್ಪ ಹಗ್ಗದಿಂದ ನೇಣು ಹಾಕಿಕೊಂಡು ಸತ್ತಿರಬೇಕೆನಿಸುತ್ತಿತ್ತು. ಅಮ್ಮನ ಆವೇಶ ಕಮ್ಮಿಯಾಗಿ ಭಯದಿಂದ ತರತರ ನಡುಗುತ್ತಿದ್ದಳು. ಆಗ ರಾತ್ರಿ 11:15 ದಾಟಿತ್ತು. ನನ್ನ ಚಿಕ್ಕಪ್ಪ ಅಂದರೆ ನನ್ನ ತಂದೆಯ ತಮ್ಮ ಲಕ್ಷ್ಮಣರಾವ್ ಮನೆ 2 ಬೀದಿಗಳಾಚೆ ಇತ್ತು. ವಿಷಯವನ್ನು ತಿಳಿಸಲು ಅನಂತು ಮಾಮ ಅವರ ಮನೆಗೆ ಹೊರಟರು. ತಂದೆಯ ಆತ್ಮಹತ್ಯೆಯ ಬಗ್ಗೆ ತಿಳಿದು ಅವರಿಗೆ ಆಶ್ಚರ್ಯ, ದಿಗ್ಭ್ರಮೆ ಆಯಿತು. ಕೂಡಲೇ ಅಕ್ಕಪಕ್ಕದ ಮನೆಗಳ ಜನರೊಂದಿಗೆ ನಮ್ಮ ಮನೆಗೆ ಧಾವಿಸಿ ಬಂದರು. ಅಣ್ಣನ ಶವ ನೋಡಿ ಅವರಿಗೆ ಒಂದು ರೀತಿಯ ಅನುಮಾನ ಉಂಟಾಗಿರಬೇಕು. ಅನಂತುವಿನ ಸಹಾಯದಿಂದ ಶವವನ್ನು ಚಾವಣಿಯ ಹಗ್ಗದಿಂದ ಕೆಳಗಿಳಿಸಿ ಹಾಜರಕ್ಕೆ ತಂದು ಚಾಪೆಯ ಮೇಲೆ ಮಲಗಿಸಿದರು. ಈಗೇನು ಮಾಡೋಣ ಅಂತ ಅಮ್ಮ ತನ್ನ ಮೈದುನನನ್ನು ಕೇಳಿದಳು. ಈ ರಾತ್ರಿಯಲ್ಲಿ ಏನು ಮಾಡೋದು? ಬೆಳಕು ಹರಿಯಲಿ, ಮುಂದೆ ಯೋಚನೆ ಮಾಡೋಣ. ಇದು ಆತ್ಮಹತ್ಯೆ, ಆದ್ರಿಂದ ಪೊಲೀಸ್ ಕೇಸ್ ಆಗಬಹುದು. ಆತ್ಮಹತ್ಯೆ ಏಕೆ ಮಾಡಿಕೊಂಡ ಇವನು? ತನ್ನಲ್ಲೇ ಗೊಣಗಿಕೊಂಡರು ಲಕ್ಷ್ಮಣರಾಯ. ಪೊಲೀಸು ಎಂಬ ಶಬ್ದ ಕೇಳಿ ಅಮ್ಮನಿಗೆ ಭಯದಿಂದ ನಡುಕ ಹುಟ್ಟಿತು. ಬೆಳಗ್ಗೆ ಬೇಗ ಬರ್ತೀವಿ ಎಂದು ಚಿಕ್ಕಪ್ಪ ಆ ಜನರೊಂದಿಗೆ ಹೊರಟು ಹೋದರು. ಅಪ್ಪ ಸತ್ತ ಸುದ್ದಿ ಒಬ್ಬರಿಂದೊಬ್ಬರಿಗೆ ಹರಡಿ ಜನರು ಗುಂಪು ಗುಂಪಾಗಿ ಬರತೊಡಗಿದರು. ಬೆಳಗಾಗುವುದರೊಳಗೆ ಮನೆ ಮುಂದೆ ಜನಜಾತ್ರೆ ಸೇರಿತ್ತು. ಅಷ್ಟರಲ್ಲಿ ಪೊಲೀಸರು ಬಂದರು. ಸಬ್ ಇನ್ಸ್ಪೆಕ್ಟರ್ ಶವನೊಮ್ಮೆ ನೋಡಿದ. ಶವದ ತೋಳು, ಕೈಗಳು, ಕುತ್ತಿಗೆ, ಎದೆ, ಹೊಟ್ಟೆಯ ಭಾಗಗಳಲ್ಲಿ ಆಗಿದ್ದ ಗಾಯದ ಕಲೆಗಳನ್ನು ಗಮನಿಸಿದ. ಕೈಕಾಲು ಉಗುರುಗಳು ನೀಲಿಗಟ್ಟಿದ್ದವು. ಹಲ್ಲುಗಳ ನಡುವೆ ನಾಲಿಗೆ ಹೊರ ಚಾಚಿಕೊಂಡಿತ್ತು. ಶವದ ನಾನಾ ಕೋನಗಳಿಂದ ಫೋಟೋ ತೆಗೆಯಲಾಯಿತು. ಲಕ್ಷ್ಮಣರಾವ್ ಹಾಗೂ ಅಲ್ಲಿದ್ದ ಜನರ ಪೈಕಿ 2 ಹೇಳಿಕೆ ಮೇರೆಗೆ ಎಸ್ಐ ತನ್ನ ತನಿಖಾ ವರದಿ ತಯಾರಿಸಿದ. ಪೋಸ್ಟ್ಮಾರ್ಟಂಗೆ ಶವವನ್ನು ಸರಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಶವ ಪರೀಕ್ಷೆಯ ವರದಿ ಪ್ರಕಾರ ನನ್ನ ತಂದೆ 2 ಕೈಗಳಿಂದ ಕುತ್ತಿಗೆ ಹಿಸುಕಲ್ಪಟ್ಟು ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾನೆ ಎಂದಿತ್ತು. ಮರುದಿನವೇ ಎಸ್ಐ ಪೊಲೀಸರ ಸಮೇತ ಬಂದು ನನ್ನ ತಾಯಿಯನ್ನು ಬೆದರಿಸಿ ನನ್ನ ತಂದೆಯ ಸಾವಿನ ಬಗ್ಗೆ ಪ್ರಶ್ನಿಸಿದರು. ನನ್ನ ತಾಯಿ ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಎಸ್ಐ ಕೇಳಿದ, ನಿನ್ ಗಂಡ ಕುಡುಕನೋ ಕೆಟ್ಟವನೋ ಆಗಿರಬಹುದು, ಆದರೆ ಅವನ ಜೀವ ತೆಗೆಯೋ ಅಂತಹ ಘೋರ ಕೆಲಸ ಏಕೆ ಮಾಡಿದೆ? ಅಮ್ಮ ಸಂಕಟ ದುಃಖದಿಂದ ಅಳುತ್ತಾ ಹೇಳಿದಳು, ಸರ್, ಅವರ ಜೀವ ತೆಗೆಯುವ ಉದ್ದೇಶ ನನಗಿರಲಿಲ್ಲ. ಆದರೆ ಅವರು ಮಾಡಿದ ನೀಚ ಕೆಲಸ ಕಂಡು ಆ ಗಳಿಗೆಯಲ್ಲಿ ನನಗೆ ಬೇರೆ ಏನೂ ತೋಚಲಿಲ್ಲ. ಹಾಗೆ ನಾನು ಮಾಡಿರದಿದ್ದಲ್ಲಿ ನನ್ನ ಮಗಳು ನಾಶವಾಗಿ ಹೋಗಿದ್ದಳು. ನಿಜವನ್ನೇ ಹೇಳಿದ್ದೀನಿ ಸರ್ ಎಂದು ತನ್ನ ದುಃಖ ನಿಯಂತ್ರಿಸಿಕೊಂಡು ರಾತ್ರಿ ನಡೆದ ಸಂಪೂರ್ಣ ಘಟನೆಯ ಬಗ್ಗೆ ವಿವರವಾಗಿ ಹೇಳಿದಳು. ನನಗೆ ಎಂಥ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ಮರಣದಂಡನೆ ವಿಧಿಸಿದರೂ ಸರಿನೇ, ನನಗೆ ಬದುಕುವ ಆಸೆ ಇಲ್ಲ. ಆದರೆ ನನ್ನ ಮಗಳು ತಬ್ಬಲಿಯಾಗಿ ಬಿಟ್ಟಳಲ್ಲ, ಹೇಗೋಳೋ ಎಂದು ಅತ್ತಳು. ಎಸ್ಐಗೂ ಬೇಸರವಾಯಿತು. ಜನರ ಸಹಾನುಭೂತಿ ನನ್ನ ತಾಯಿಯ ಪರವಾಗಿತ್ತು. ದಿನಗಳು ಉರುಳುತ್ತಿದ್ದವು. ಅಂತಿಮವಾಗಿ ಕೋರ್ಟ್ ತೀರ್ಪು ನೀಡುವ ದಿನ ಬಂದಿತು. ಆ ದಿನ ನಾನು ಸಹ ಕೋರ್ಟಿಗೆ ಹೋಗಿದ್ದೆ. ಅನಂತ ಮಾವನ ಜೊತೆಯಲ್ಲಿ ನ್ಯಾಯಾಧಿಪತಿಗಳು ತೀರ್ಪು ಓದಿದರು. ಅಮ್ಮ ನಿರಪರಾಧಿ ಎಂದು ಘೋಷಿಸಲಾಯಿತು. ನಮಗೆಲ್ಲರಿಗೂ ಸಂತೋಷವಾಯಿತು. ಆ ತೀರ್ಪು ಅದೆಷ್ಟು ಚೆನ್ನಾಗಿತ್ತು ಅಂದರೆ, ಯಾವುದೇ ಹೆಂಗಸು ತನ್ನೆದುರಿಗೆ ತನ್ನ ಮಗಳು ಬಲಾತ್ಕಾರ, ಅತ್ಯಾಚಾರಕ್ಕೆ ಒಳಗಾಗುತ್ತಿರುವಾಗ ಆ ಕೃತ್ಯ ಎಸಗುವ ಆತ ಯಾರೇ ಆಗಿರಲಿ, ಎಂತಹವನೇ ಆಗಿರಲಿ, ಕಡೆಗೆ ಗಂಡನೇ ಆಗಿರಲಿ, ಆಕೆಯ ರಕ್ತ ಕುದಿಯೋದು ಸಹಜ. ಆಗ ಆಕೆ ಆ ದುಷ್ಕರ್ಮಿಯ ಮೇಲೆ ಹಾರಿ ಆತನ ರಕ್ತ ಹೀರಲೆನಿಸುವುದು ಯಾರ ಊಹೆಗಾದರೂ ನಿಲುಕುವಂತಹದು. ಈ ಸಮಯದಲ್ಲಿ ಆಕೆ ತನ್ನ ಪ್ರಾಣದ ಕಡೆ ಕೂಡ ಗಮನ ಕೊಟ್ಟಿರಲಾರಳು. ಈ ಕೇಸನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಲ್ಲಿ ಆಕೆಗೆ ಬೇರೆ ಯಾವ ಮಾರ್ಗವೂ ಇಲ್ಲದೆ ಈ ನಿರ್ದಯಿ, ನೀಚ ಪ್ರಾಣಿಯಂತಹವನ ಬಗ್ಗೆ ಈ ರೀತಿ ನಡೆದುಕೊಂಡಿದ್ದಾಳೆ. ತನ್ನ ಮಗಳ ಮಾನ ಪ್ರಾಣಗಳ ಮುಂದೆ ಗಂಡನ ಪ್ರಾಣ ಹೆಚ್ಚಲ್ಲ ಎಂದು ಆಕೆ ಭಾವಿಸಿದ್ದು ಸಹಜವಾಗಿದೆ. ಗಂಡ ಮಗಳ ಮೇಲೆ ಅತ್ಯಾಚಾರ ಮಾಡುವವರೆಗೂ ಕಾದಿದ್ದು ಆನಂತರ ಆಕ್ರಮಣ ಮಾಡಬೇಕಿತ್ತು ಅಂತ ನಿರೀಕ್ಷಿಸುವುದು ಏನೂ ಉಚಿತವಲ್ಲ. ಆದ್ದರಿಂದ ಆಕೆ ದೋಷಮುಕ್ತಳು. IPCC 100ರ ಪ್ರಕಾರ ಸರೋಜಳನ್ನು ನಿರಪರಾಧಿ ಎಂದು ಘೋಷಿಸಿ ಆಕೆಯನ್ನು ಬಂಧನದಿಂದ ಬಿಡುಗಡೆ ಮಾಡಲು ಕೋರ್ಟು ಆಜ್ಞೆ ಮಾಡಿದೆ. ಗೌರಿಯ ಕಣ್ಣುಗಳಿಂದ ಕಂಬನಿ ಹರಿಯುತ್ತಿತ್ತು.
ತನ್ನ ಕೈವಸ್ತ್ರದಿಂದ ಕಣ್ಣೊರೆಸಿಕೊಳ್ಳುತ್ತಿದ್ದಳು. ಅವಳ ಎರಡೂ ಕೈಗಳನ್ನು ಅಭಯ ನೀಡುವಂತೆ ತನ್ನ ಕೈಗಳಲ್ಲಿ ಹಿಡಿದುಕೊಂಡ ಮಹೇಶ ಅವನಲ್ಲಿ ಅಡಗಿ ಹೋಗಿದ್ದ ದೈವತ್ವವೋ ಮನುಷ್ಯತ್ವವೋ ಈಗ ಎಚ್ಚರಗೊಂಡಿತ್ತು. ಇದು ನಮ್ಮ ಮನೆ ಕತೆ, ನೈಜ ಕತೆ. ಈಗ ಹೇಳಿ, ನನ್ನ ತಾಯಿ ತಪ್ಪಿತಸ್ಥಳೇ ಅಲ್ಲವೇ ಎಂದು ದುಃಖಿತಳಾಗಿ ಕೇಳಿದಳು ಗೌರಿ ಮಹೇಶನನ್ನು. ಮಹೇಶನ ಮುಖ ಮೃದುವಾಯಿತು. ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡ. ಈಗಲೂ ನನ್ನ ತಾಯಿ ಕೊಲೆಗಾರ್ತಿ. ನಾನು ಕೊಲೆಪಾತಕಕ್ಕೆ ಮಗಳು, ನಿಮ್ಮ ಪತ್ನಿಯಾಗಲು ಅರ್ಹಳಲ್ಲ ಎನಿಸಿದಲ್ಲಿ ನಿಮ್ಮ ಇಷ್ಟ ಬಂದ ಹಾಗೆ ಮಾಡಿರಿ. ಇಷ್ಟಕ್ಕೂ ಇದರಲ್ಲಿ ನನ್ನ ತಪ್ಪೇನು? ನಾನು ಹೆಣ್ಣಾಗಿ ಹುಟ್ಟಿದ್ದು ತಪ್ಪೇ? ಮಾಧವರಾಯನಿಗೆ ಮಗಳಾಗಿ ಹುಟ್ಟಿದ್ದು ತಪ್ಪೇ? ಇದರಲ್ಲಿ ನನ್ನ ಆಯ್ಕೆ ಎಲ್ಲಿದೆ? ಎಲ್ಲವನ್ನು ವಿಧಿಬರಹ ಅಂತ ಸ್ವೀಕರಿಸುತ್ತೇನೆ. ಸತ್ಯವಾಗಿ ಹೇಳಿನಿ, ನನ್ನ ವಯಸ್ಸು ಈಗ 22. ಆದರೆ ಈ ವಯಸ್ಸಿಗೆ ಈ ಪ್ರಪಂಚದಲ್ಲಿನ ಸಾಕಷ್ಟು ಕ್ರೌರ್ಯ ನೋಡಿದ್ದೇನೆ. ನನ್ನ ತಾಯಿ ತಾನು ಪಟ್ಟ ಕಷ್ಟ ನಷ್ಟಗಳ ಬಗ್ಗೆ ಹೇಳುತ್ತಲೇ ಇದ್ದಳು. ಆಕೆ ಯಾವಾಗಲೂ ಸುಖ ಪಡಲಿಲ್ಲ. ನನಗಂತೂ ಮದುವೆ ಮಾಡಿಕೊಳ್ಳಬೇಕು, ಆನಂದವಾಗಿರಬೇಕು, ಮಕ್ಕಳನ್ನು ಪಡೆಯಬೇಕು, ಹಾಗಿರಬೇಕು ಹೀಗಿರಬೇಕು ಅಂತ ಆಸೆಗಳೇ ಇರಲಿಲ್ಲ. ನನ್ನ ಮಾವ ಅಮ್ಮನವರ ಆಸೆಯಂತೆ ನಿಮ್ಮನ್ನು ಈಗ ಮದುವೆಯಾಗಿದ್ದೀನಿ. ಆದರೆ ಪ್ರಾಮಾಣಿಕವಾಗಿ ನಿಮ್ಮ ಧರ್ಮಪತ್ನಿಯಾಗಿರಲು ಇಚ್ಛಿಸಿದ್ದೆ. ಈಗ ತೀರ್ಪು ಹೇಳುವುದು ನಿಮ್ಮದು. ನಾನು ನಿಮಗೆ ಬೇಕೋ ಬೇಡೋ ಎಂದು ಹೇಳಿ. ನೀವು ಹೇಗೆ ಹೇಳಿದರೂ ಅದು ನನಗೆ ಸಮ್ಮತಿ. ಅಸಹಾಯಕಳಾದ ಗೌರಿ ಅಳುತ್ತಲೇ ಇದ್ದಳು. ಮಹೇಶನ ಮನಸ್ಸು ಈಗ ತಿಳಿಯಾಗಿತ್ತು. ಮೆಲ್ಲನೆ ಗೌರಿಯನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡ. ಗೌರಿ ಮಹೇಶನ ಎದೆಗೆ ತಲೆ ಒರಗಿಸಿದಳು. ತನ್ನ ಕೈಗಳಿಂದ ಅವಳಗೆಲ್ಲವನ್ನು ಹಿಡಿದೆತ್ತಿ ಅವಳ ಕಣ್ಣೀರಿನ ಕಣ್ಣಳಿಗೆಗೆ ಮುತ್ತಿಟ್ಟ. ಬಿಗಿಯಾಗಿ ಅವಳನ್ನು ಒತ್ತಿಕೊಂಡು ಹೇಳಿದ, ಗೌರಿ, ನೀನು ನನ್ನ ಪತ್ನಿ. ನಿನ್ನನ್ನು ಎಂದು ನಾನು ಕೈ ಬಿಡುವುದಿಲ್ಲ. ಗೌರಿ ಅವನ ಅಪ್ಪುಗೆಯಲ್ಲಿ ಕರಗುತ್ತಿದ್ದಳು. ಧನ್ಯವಾದಗಳು ಸ್ನೇಹಿತರೆ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.